ನಮಸ್ತೆ. 27/11/2024 ಬುಧವಾರ ಕೃಷ್ಣ ಪಕ್ಷ. ಇವತ್ತು ಚಿತ್ತಾ ನಕ್ಷತ್ರ ದಿನ ಪೂರ್ತಿ ಇದೆ. ಹಂಗಾಗಿ ಇವತ್ತು ಒಂದೇ ಒಂದು ನಕ್ಷತ್ರ. ಇವತ್ತಿನ ತಿಥಿ ಮತ್ತು ನಕ್ಷತ್ರದ ಮೇಲೆ ನೋಡಿದ್ರೆ ಇವತ್ತಿನ ಯೋಗ ಮೃತ್ಯು ಅಂತ ಇರೋದರಿಂದ ಯಾವ ಮುಹೂರ್ತ ಕಾರ್ಯಗಳಿಲ್ಲ. ಮಕ್ಕಳು ಹುಟ್ಟೋದು ಕೂಡ ಅಷ್ಟೊಂದು ಶುಭಕರವಾಗಿ ಕಾಣಿಸಲಿಲ್ಲ. ಹೆಚ್ಚಿನ ಗಮನ ಕೊಡಿ. ಇವತ್ತಿನ ಸೂರ್ಯೋದಯ 6:24, ಸೂರ್ಯ ಅಸ್ತಮನ ಸಂಜೆ 5:51, ಚಂದ್ರೋದಯ ಇವತ್ತು ರಾತ್ರಿ ಪ್ರಾರಂಭವಾಗಿ 3:05 ಮುಗಿಯುತ್ತದೆ. ಇವತ್ತಿನ ತಿಥಿ ನಾವು ಫಸ್ಟೇ ಹೇಳಿದಂತೆ ದ್ವಾದಶಿ ಮತ್ತು ತ್ರಯೋದಶಿ ಇದೆ. ಈ ಚಿತ್ತಾ ನಕ್ಷತ್ರ ರಾಕ್ಷಸ ಗಣ. ಇದರಲ್ಲಿ 1-2 ಪಾದಗಳು ಕನ್ಯಾ ರಾಶಿಯಲ್ಲೂ 3-4 ಪಾದಗಳು ತುಳಾ ರಾಶಿಯಲ್ಲಿ ಇರುತ್ತದೆ. ಬೆಳಗ್ಗೆಯಿಂದ ಅಂತಂದರೆ 6:24ರಿಂದ 11:21ವರೆಗೂ ಚಿತ್ತಾ ನಕ್ಷತ್ರ 1ನೇ ಪಾದ ಕನ್ಯಾ ರಾಶಿ. 11:21ನ ಮೇಲೆ ಸಂಜೆ 6:07ವರೆಗೂ ಚಿತ್ತಾ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿ. ಇಷ್ಟಕ್ಕೆ ಕನ್ಯಾ ರಾಶಿನೇ ಮುಗೀತದೆ. ರಾತ್ರಿ 12:52ವರೆಗೂ ಅಂತಂದರೆ ಸಂಜೆ 6:07 ಮೇಲೆ ಕನ್ಯಾ ರಾಶಿ ಮುಗಿದು ತುಳಾ ರಾಶಿ ಪ್ರಾರಂಭವಾಗಿ ಚಿತ್ತಾ ನಕ್ಷತ್ರದ 3ನೇ ಪಾದ ರಾತ್ರಿ 12:52ವರೆಗಿದೆ. ಆನಂತರ ಅಂದರೆ ರಾತ್ರಿ 12:52 ಮೇಲೆ ಚಿತ್ತಾ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗಿ ರಾತ್ರಿಯವರೆಗಿರುತ್ತದೆ. ನಾಳೆನೂ ಈ ನಕ್ಷತ್ರ ಬರುತ್ತದೆ. ಅಂದರೆ ನಾಳೆ ಅಂತಂದರೆ 28ನೇ ತಾರೀಕು. ನಾಳೆ ಇರುವ ಚಿತ್ತಾ ನಕ್ಷತ್ರ ಬೆಳಗ್ಗೆ ಬರೀ 7:36ವರೆಗೆ ಮಾತ್ರನೇ ಇದೆ. ಆದರೆ 7:36ವರೆಗೂ ಅಶುಭವಾಗಿದೆ, ಕಾರ್ಯನಾಶವಿದೆ. ಯಾರೇ ಆದರೂ ತನ್ನ ಕಾರ್ಯಗಳನ್ನ ಮಾಡಬೇಕು ಅಂತಂದರೆ ಸ್ವಾತಿ ನಕ್ಷತ್ರ ಉದಯ ಆದ ನಂತರ ಅಂತಂದರೆ 7:36 AM ಅಂದರೆ ಬೆಳಗ್ಗೆ ಮೇಲೆ ದಿನ ಪೂರ್ತಿ ಶುಭವಾಗಿರುತ್ತದೆ. ಅದರಲ್ಲಿ ನಾವು ನೋಡುವಂಥ ಒಳ್ಳೆಯ ಟೈಮನ್ನು ಉಪಯೋಗಿಸಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಇದು ನಾಳೆಯ ವಿಷಯ. ತಿರ್ಗಿ ಇವತ್ತಿನ ವಿಷಯಕ್ಕೆ ಬರೋಣ. ನಾವು ಫಸ್ಟೇ ಹೇಳಿದಂತೆ ಮೃತ್ಯು ಅನ್ನೋದು ಇವತ್ತಿದೆ ದಿನ ಪೂರ್ತಿ. ಆದ್ದರಿಂದಾಗಿ ಕುಜನ ನಕ್ಷತ್ರ ಅನ್ನುವ ಮೃಗಶೀರ್ಷ, ಚಿತ್ತ, ಧನಿಷ್ಠ ಈ ನಕ್ಷತ್ರದವರು ಗಮನ ಕೊಡಬೇಕು. 9ನೇ ತಾರೀಕಲ್ಲಿ ಹುಟ್ಟಿದವರು, 18ನೇ ತಾರೀಕಲ್ಲಿ ಹುಟ್ಟಿದವರು, 27ನೇ ತಾರೀಕಲ್ಲಿ ಹುಟ್ಟಿದವರೆಲ್ಲ ಸ್ವಲ್ಪ ಎಚ್ಚರ. ಪರಿಹಾರ ಮಾಡಿಕೊಳ್ಳಿ. ಆತರ ಪಡಬೇಡಿ. ನಿಧಾನವಾಗಿ ಕಾರ್ಯಗಳನ್ನ ಮಾಡಿ ಸಕ್ಸಸ್ ಮಾಡೋಕ್ಕೆ ಇದು ನಿಮಗೆ ಅನುಕೂಲಕರವಾಗಿರುತ್ತದೆ. ನಂತರ ಇವತ್ತಿನ ದಿನ ಪ್ರಕಾರ ನಾವು ಫಸ್ಟೇ ಹೇಳಿದಂತೆ ದಿನಪೂರ್ತಿ ಅಶುಭವಾಗಿರೋದರಿಂದ ಯಾವ ಮುಹೂರ್ತ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಇದರಲ್ಲಿ 100% ಕೆಟ್ಟ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ. ಈ 100% ಅನ್ನೋದು ಏನಕ್ಕೆ ಅಂತಂದರೆ ಖಂಡಿತವಾಗಿ ಕೆಲವು ಕಾರ್ಯಗಳನ್ನ ಅವಾಯ್ಡ್ ಮಾಡೋಕ್ಕೆ 100% ನಾವು ತಗೋಬೇಕು. ಅದರಲ್ಲೂ 100% ಒಳ್ಳೆ ಟೈಮ್ ಕೊಡ್ತೀವಿ. ಕೆಟ್ಟ ದಿನವಾದರೂ ಕೂಡ 100% ಒಳ್ಳೆ ಟೈಮು ಅಂತ ಕೊಡ್ತೀವಿ. ಏನಕ್ಕೆ ಅಂತಂದರೆ ಕೆಲವು ಎಮರ್ಜೆನ್ಸಿ ಕಾರ್ಯಗಳನ್ನ ಮಾಡೋಕ್ಕೆ, ಆಸ್ಪತ್ರೆ, ಕೋರ್ಟ್ ಕೇಸ್, ಕೆಲವು ಬ್ಯಾಂಕ್ ವಿಷಯಗಳು, ಇಂಥದಕ್ಕೆ ಎಮರ್ಜೆನ್ಸಿ ಬೇಕೇ ಬೇಕು. ಆದ್ದರಿಂದಾಗಿ ಅದನ್ನೂ ಕೊಡ್ತೀವಿ. ಫಸ್ಟ್ ನಾವು ಕೊಡೋದು ಶುಭ ಸಮಯವನ್ನು ನೋಡ್ಕೊಳ್ಳೋಣ. 6:24 7:48ವರೆಗೆ ಇರೋದರಲ್ಲಿ ಒಳ್ಳೆಯ ಟೈಮ್. ಅಂದರೆ ಮುಹೂರ್ತ ಕಾರ್ಯಗಳೆಲ್ಲ ಮಾಡಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ಈ ದೋಷ ಇರೋದರಿಂದ 9:18 9:55 ಅಶುಭ. ಸಂಜೆ 5:03 ಬೆಳಗಿನ ಜಾವ 4:48 ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರ. ಇವತ್ತು 100% ಕೆಟ್ಟೋದನ್ನು ನೋಡ್ಕೊಳ್ಳೋಣ. ಫಸ್ಟ್ ಕುಂಭರಾಶಿಯವರಿಗೆ ಇವತ್ತಿನ ದೋಷ 6:24 ಬೆಳಗ್ಗೆಯಿಂದ ಸಂಜೆ 6:07ವರೆಗೂ. ಜನರಲ್ ಆಗೂ ಸರಿಯಾಗಿಲ್ಲ,
ನಿಮ್ಮ ರಾಶಿಗೂ ಶುಭವಾಗಿಲ್ಲ. ಆದ್ದರಿಂದ ಗಮನ. ಈಗ ಜನರಲ್ ಎಲ್ಲರಿಗೂ ಹೆಂಗಿದೆ ಅಂತ ನೋಡೋಣ. 7:50ರಿಂದ 9:16ವರೆಗೂ ಯಮಕಂಡ ಕಾಲ, 9:57ರಿಂದ 11:51ವರೆಗೂ ಮೃತ್ಯು, 11:44ರಿಂದ 12:30 ದುರ್ಮುಹೂರ್ತ. ಇನ್ನು ದುರ್ಮುಹೂರ್ತ ಮುಗಿದರಲ್ಲ ಅಷ್ಟರಲ್ಲೇ 12:07 ರಾಹುಕಾಲ ಸ್ಟಾರ್ಟ್ ಆಗಿ ಮಧ್ಯಾಹ್ನ 1:33ವರೆಗಿದೆ. ಮಧ್ಯಾಹ್ನ 1:35ರಿಂದ 3:23ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ಚಿತ್ತ ನಾವು ಹೇಳಿದಂತೆ ಮೃಗಶೀರ್ಷ ಧನಿಷ್ಠ ನಕ್ಷತ್ರದವರು 9, 18, 27ನೇ ತಾರೀಕಲ್ಲಿ ಹುಟ್ಟಿದವರೆಲ್ಲ ಹೆಚ್ಚಿನ ಗಮನ ಕೊಡಿ. ಸಂಜೆ 6:07 ಮೇಲೆ ಮೀನರಾಶಿಯವರಿಗೆ ದೋಷವಿದೆ. ಬೆಳಗಿನ ಜಾವ 4:50 ಮೇಲೆ 6:25ವರೆಗೂ ವಿಷಘಟಿಕಾ ಕಾಲ. ಹಂಗಾಗಿ ಬ್ರಹ್ಮ ಮುಹೂರ್ತ ಇವತ್ತು ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. 100% ಸ್ಪಷ್ಟವಾಗಿರಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ಕೊಟ್ಟಿರುತ್ತಾರೆ, ತಪ್ಪೇನಿಲ್ಲ. ಆದರೂ ಸ್ಪಷ್ಟವಾಗಿರಬೇಕಲ್ವ, ಆ ರೀತಿ ನೋಡಿದ್ರೆ ಇಲ್ಲ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ. ದಿನ ಪೂರ್ತಿ ಅಶುಭವಾಗಿರೋದರಿಂದ ಯಾವ ನಕ್ಷತ್ರ ಯಾವ ರಾಶಿಗೆ ಇವತ್ತಿನ ತಾರಾ ಮತ್ತು ಚಂದ್ರಬಲ ಇದೆ ಅಂತ ನೋಡೋಕ್ಕಾಗಿಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ದೋಷವೇ. ಆದರೂ ನಾವು ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ಕೊಟ್ಟಿರೋದರಿಂದ ಇದನ್ನು ಆಚರಿಸಿಕೊಳ್ಳಿ. ಇಷ್ಟೆಲ್ಲ ಇದೆ. ಇಷ್ಟು ವಿಷಯಗಳನ್ನು ನಿಮಗಾಗಿ ನೋಡಿದ್ದೀವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.